ನಮಸ್ಕಾರ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತೇಳಿದರೆ, ಮನೆಗೆ ಒಂದು ಸ್ವಲ್ಪ ಜನರ ನಾವು ಕರಿಬಾರ್ದು ಅಂಥವ್ರು ಯಾರು ಅಂತೇಳಿ. ಎಲ್ಲರನ್ನ ನಾವು ಕರಿತೇವೆ, ನಮ್ಮ ಪರಿಚಯದವರು, ನಮ್ಮ ಸ್ನೇಹಿತರು, ಆಮೇಲೆ ನಮ್ಮ ಸಂಬಂಧಿಕರು, ಹಾಗೆ ತುಂಬ ಜನ. ಈಗ ಫ್ರೆಂಡ್ಸಿಗಾಗಲಿ ಅಥವಾ ಆಪ್ತರಂತೇಳಿ ತುಂಬ ಕ್ಲೋಸು ನಮಗೆ ಅಂಥವ್ರನ್ನು ನಾವೆಲ್ಲ ಮನೆಗೆ ಕರಿತಾ ಇರ್ತೇವೆ. ಈ ವಿಚಾರದಲ್ಲಿ ಕೆಲವೊಂದು ಕಿವಿ ಮಾತನ್ನು ನಾವು ದೊಡ್ಡವರು ಹೇಳಿದ್ದನ್ನು ಕೇಳಬೇಕಾಗ್ತದೆ. ಯಾರನ್ನೇ ನೀವು ಮನೆಗೆ ಕರೆದ್ರೂ, ಈ ಒಂದು ಸ್ವಲ್ಪ ಜನ ಇದ್ದಾರೆ ಅಂಥವರನ್ನು ನೀವು ಯಾವತ್ತೂ ಮನೆಗೆ ಕರೀಲಿಕ್ಕೆ ಹೋಗಬಾರ್ದು. ಅಂಥೇಳಿರೋದು ದೊಡ್ಡವರಂತಲ್ಲ, ಈಗ ನಮ್ಮ ಚಾಣಕ್ಯ ಅವರೆಲ್ಲ ನೋಡಿ ಹೇಳಿದ್ದಾರೆ ಇಂಥದ್ದೆಲ್ಲ ಮಾತು, ಇದು ಸತ್ಯ. ನಿಜವಾಗ್ಲೂ ನೀವೊಂದು ಯೋಚನೆ ಮಾಡಿ ನೋಡಿ. ಬೇಕಂತೇಳಿದರೆ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ನೋಡಿ ಫುಲ್ಲು. ಅಂದರೆ ಅವರ ಪ್ರಕಾರ ಈ ಒಂದು ಇಷ್ಟು ಜನರನ್ನು ನೀವು ಮನೆಗೆ ಕರೀದೇ ಇದ್ದರೆ ಎಷ್ಟು ಒಳ್ಳೆಯದು ಅನ್ನೋದನ್ನು ತುಂಬ ಬಿಡಿಸಿ ಸಹ ಹೇಳಿದ್ದಾರೆ ಅವರು. ಅಂತ ಹೇಳಿದರೆ, ಮನೆಗೆ ಇಷ್ಟು ಜನರನ್ನು ಯಾಕೆ ಕರಿಬಾರ್ದು ಅಥವಾ ಕರೀಲೇಬೇಡಿ ನೀವು ಅಂತೇಳಿ ಸಹ ಹೇಳ್ತಾರೆ ದೊಡ್ಡವರು. ಅದು ಅನುಭವಕ್ಕೆ ಬಂದಿರ್ತದಲ್ಲ ಅವರಿಗೆಲ್ಲ, ದೊಡ್ಡವರಿಗೆ ಅಂತೇಳಿ ನಮ್ಮ ಹಿರಿಯರಿಗೆಲ್ಲ ಅನುಭವಕ್ಕೆ ಬಂದಿರುವಂಥ ಮಾತನ್ನು ನಮಗೆ ಹೇಳ್ತಾರೆ. ನೀವು ಸ್ವಲ್ಪ ಜಾಗ್ರತೆಯಾಗಿರಿ, ಇಂಥವ್ರನ್ನೆಲ್ಲ ಮನೆಗೆ ಕರಿಬೇಡಿ ನೀವು ಅಂತೇಳಿ. ಹಾಗೆ ನಿಮಗೆ ನೆಮ್ಮದಿ ಬೇಕಾ, ಇಂಥವರಿಂದ ನೀವು ದೂರ ಇರಿ, ಅಷ್ಟೇ ಅವ್ರು ಹೇಳೋದು. ನಿಮಗೆ ನೆಮ್ಮದಿ ಬೇಕಾ, ನೀವು ಖುಷಿಯಾಗಿರಬೇಕಾ, ಹಾಗಾದರೆ ನೀವು ಇಂಥವರಿಂದೆಲ್ಲ ಸ್ವಲ್ಪ ದೂರ ಇರಿ ಅಂತ ಹೇಳ್ತಾರೆ. ಇದು 100ಕ್ಕೆ 100 ಸತ್ಯ ಮಾತ್ರ. ಯಾಕಂತೇಳಿದರೆ, ಕೆಲವೊಂದು ವಿಷಯ ಅಂತೇಳಿದರೆ ನಮ್ಮ ಜೀವನಕ್ಕೆ ಇದು ಸಮಸ್ಯೆ ಆಗ್ಬೋದು, ಅಥವಾ ಸಮಸ್ಯೆಗಳನ್ನು ತರುವಂಥ ಒಂದು ಜನರು ಸಹ ಇರ್ತಾರೆ. ಸಮಸ್ಯೆಗಳೇ ತರ್ಬೋದು ನಮಗೆ. ಹಾಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗ್ತದೆ. ಅಂಥವರನ್ನು ನಾವು ಮನೆಗೆ ಕರೆದು ನಮ್ಮ ಸಂತೋಷ, ನೆಮ್ಮದಿ, ಮತ್ತು ನಾವು ಏನಾದರೂ ಒಂದು ಆಸ್ತಿಯನ್ನು ಏನೋ ಒಂದು ಮಾಡಿಡ್ತೇವೆ, ಅದು ಎಲ್ಲ ಒಂದು ನಾಶ ಆಗ್ತದೆ ಅಂಥವ್ರನ್ನೆಲ್ಲ ನಾವು ಮನೆ ಕರಿತಾ ಇದ್ದರೆ. ಹಾಗಾಗಿ ನಮ್ಮ ಜೀವನವನ್ನು ನಾವು ಯಾಕೆ ನರಕ ಮಾಡಿಕೊಳ್ಬೇಕು? ಹಾಗೆ ಮಾಡುವಲ್ಲಿ ಕೆಲವೊಬ್ಬರು ತುಂಬ ಒಂದು ಪ್ರಮುಖ ಪಾತ್ರ ವಹಿಸ್ಕೊಳ್ತಾರೆ ಹಾಗೆ ಇದರಲ್ಲಿ. ಹಾಗಾಗಿ ನಾವು ಅಂಥವ್ರನ್ನೆಲ್ಲ ಮನೆಗೆ ಕರೆಯೋಕ್ಕಿಂತ ಮೊದಲು ಒಂದು 100 ಬಾರಿ ನಾವಾದರೂ ಯೋಚನೆ ಮಾಡಬೇಕಾಗ್ತದೆ, ಇಂಥವರನ್ನು ಕರೆದ್ರೆ ಹೇಗೆ ಅಂಥೇಳಿ. ಅಂದರೆ ಒಂದು ಕ್ವಶನ್ ಮಾರ್ಕ್ ಇರ್ತದೆ ಅಲ್ಲಿ, ಯಾಕೆ ಏನು ಅಂಥೇಳಿ. ಅಂದರೆ ಅದು ಅನುಭವಕ್ಕೆ ಬಂದರೆ ಮಾತ್ರ ಗೊತ್ತಾಗ್ತದೆ. ಒಂದೇ ನಾವು ದೊಡ್ಡವರ ಮಾತನ್ನು ಕೇಳಬೇಕಾಗ್ತದೆ. ಮೊದಲನೇದಾಗಿ ಅಂಥೇಳಿದರೆ, ಈ ಅಂಥೇಳಿದರೆ ಸೆಲ್ಫಿಶ್ ಅಂತ ಹೇಳ್ತಾರೆ ನೋಡಿ, ಸ್ವಾರ್ಥಿಗಳು. ಅಂದರೆ ಅವ್ರ ಬಗ್ಗೆ ಅವರು ಮಾತ್ರ ಯೋಚನೆ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಅವರು ಯೋಚನೆ ಮಾಡೋದೇ ಇಲ್ಲ. ಅಂಥವರನ್ನು ನಾವು ಮನೆಗೆ ಯಾವತ್ತೂ ಕರಿಬಾರ್ದು. ಯಾಕಂತೇಳಿ ಅವರು ನಮಗೆ ಯಾವುದಕ್ಕೆ ಸಹ ಬರೋದಿಲ್ಲ. ಒಂದಂತೇಳಿದರೆ, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರಲ್ವ. ಅಂದರೆ ಅವರು ಒಳ್ಳೆಯದಾಗಲಿಕ್ಕೆ ಅವರು ಇತರರಿಗೆ, ಅಂದರೆ ಈಗ ನಮ್ಮ ಮನೆಗೆ ನಾವು ಅವರನ್ನು ಕರಿತೇವೆ, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ನಮ್ಮ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ನಾವು ಯಾವುದೇ ಸಮಸ್ಯೆಗಳಲ್ಲಿ ಸಿಲ್ಕೊಳ್ಳಿ ಅಥವಾ ಏನೇ ಆಗಲಿ ಅವರು ಅದನ್ನು ಯೋಚನೆ ಮಾಡೋದೇ ಇಲ್ಲ. ಅವರು ಒಳ್ಳೆಯದಾಗಲಿಕ್ಕೆ ಮಾತ್ರ ಅವರು ಯೋಚನೆ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತು ಅವರು ಈಗ ಯಾರ ಮನೆಗೆ ಹೋಗಿದ್ದಾರೆ ನೋಡಿ, ಅವರಿಗೆ ಯಾವುದೇ ಥರದವರು ಸಮಸ್ಯೆಗಳನ್ನು ಆಗಲಿ ನೋವನ್ನಾಗಲಿ ಅವರು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ. ಅಂಥವ್ರವರು ಸ್ವಾರ್ಥಿಗಳಂತೇಳಿದರೆ, ಅವ್ರಿಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಒಳ್ಳೆಯದಾದರೆ ಸಾಕು. ನಾವು ಯಾರ ಮನೆಗೆ ಹೋಗಿದ್ದೀವಿ ಅವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ಇದು ಪರಿಜ್ಞಾನ ಅವರಿಗೆ ಇರೋದೇ ಇಲ್ಲ. ಅಷ್ಟು ಸ್ವಾರ್ಥಿಗಳಿರ್ತಾರೆ. ನೀವು ಅಂಥವರನ್ನು ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು. ಅವ್ರದ್ದು ಕೆಲಸ ಆಗಬೇಕಂತೇಳಿದ್ರು ಉಂಟಲ್ಲ, ನಿಮ್ಮನ್ನು ಸುಲಭವಾಗಿ ಅವರು ಬಳಸ್ಕೊಳ್ಳಿಕ್ಕೆ ಸಹ ರೆಡಿ ಇರ್ತಾರೆ ಅಂಥವ್ರವರು. ನಿಮ್ಮಿಂದ ಏನನ್ನಾದರೂ ತಗೊಳ್ಬೇಕು ಅಥವಾ ಏನಾದರೂ ಒಂದು ಕೆಲಸ ಆಗಬೇಕಂತೇಳಿದರೆ ಅವರು ನಿಮ್ಮನೆಗೆ ಬರ್ತಾ ಇರ್ತಾರೆ. ಅಂದರೆ ಅವ್ರ ಕೆಲಸ ಆಗಬೇಕಲ್ಲ, ಹಾಗಾಗಿ ನಿಮ್ಮನೆಗೆ ಬರ್ತಾ ಇರ್ತಾರೆ. ಆ ಕೆಲಸ ಆದಮೇಲೆ ಅವರಿಗೆ ನಿಮ್ಮ ಅಗತ್ಯವೇ ಇರೋದಿಲ್ಲ. ಅಂಥವರಿಂದ ಸ್ವಲ್ಪ ನೀವು ದೂರ ಇರೋದು ತುಂಬ ಒಳ್ಳೆಯದು. ಹಾಗೆ ಇನ್ನೊಂದಂತೇಳಿದರೆ, 2 ಮುಖ ಇರ್ತದೆ ಒಬ್ಬೊಬ್ಬರಿಗೆ. 2 ಮುಖ ಜನರು ಅಂತ ಹೇಳ್ತಾರೆ ನೋಡಿ. ಅವರಂತೇಳಿದರೆ ಎದುರುಗಡೆ ಒಳ್ಳೆಯವರಾಗಿ ನಾಟಕ ಮಾಡ್ತಾರೆ, ಹಿಂದುಗಡೆ ಬೇರೆ ಥರ ಇರ್ತಾರೆ ನೋಡಿ. ಅವರು 2 ಮುಖ ಇದ್ದವರನ್ನು ನೀವು ಯಾವತ್ತೂ ನಂಬೇಡಿ. ಈಗ ನೀವು 2 ಮುಖ ಅಂತೇಳಿದರೆ ಬೇರೆ ಬೇರೆ ಜನ ಅಂತೇಳಿ ಅಂದ್ಕೊಳ್ಬೇಡಿ. ಮತ್ತು ಒಬ್ರಿಗೇ ಅಂಥೇಳಿ ಒಂದೊಂದು ಸಲ ನೋಡಿ 2 ನಾಲಿಗೆ ಇದ್ದವರು, ಅವ್ರ ಹತ್ರ ಮಾತಾಡೋದು ವೇಸ್ಟು ಹಾಗೆಲ್ಲ ಹೇಳ್ತಾರೆ. ಅಂಥವ್ರನ್ನು ಸಹ ನೀವು ಸ್ವಲ್ಪ ದೂರ ಇಟ್ಟರೆ ತುಂಬ ಒಳ್ಳೆಯದು. ನಾನು ಆವಾಗಲೇ ಹೇಳಿದೆ ಅಲ್ಲ, ಅವರು ಈಗ ನಿಮ್ಮ ಎದುರುಗಡೆ ಬಂದಾಗ ನಿಮ್ಮ ಎದುರುಗಡೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗ ನೀವು ಸ್ವಲ್ಪ ಆ ಕಡೆ ಹೋದ ತಕ್ಷಣ ನಿಮ್ಮ ಹಿಂದೆ ನಿಮ್ಮ ಬಗ್ಗೆನೇ
ಬೇಡದಿರುವಂಥದ್ದೆಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥವರನ್ನು ಸಹ ನೀವು ದೂರ ಇಡಬೇಕು. ದೂರ ಇಡೋದು ಅಂತೇಳಿದರೆ ಮನೆಗೆ ಕರೀಲೇಬಾರ್ದು ಅಂಥವರನ್ನು ಸಹ ನೀವು. ಯಾಕಂತೇಳಿದರೆ ನಿಮ್ಮ ನೆಮ್ಮದಿ ಸಹ ಹಾಳಾಗ್ತದೆ ಅಂಥವರಿಂದ. ಅಂತೇಳಿದರೆ ಅಂಥವರು ನಿಮ್ಮ ಮನೆಗೆ ಬಂದರೆ ಉಂಟಲ್ಲ, ನಿಮ್ಮ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ. ಅಂತೇಳಿದರೆ ಈಗ ನೀವೊಂದು ಫ್ಯಾಮಿಲಿಯಲ್ಲಿ ಅವರು ಎಂಟ್ರಿ ಆಯ್ತಂತೇಳಿದರೆ ಅಣ್ಣ ತಂಗಿಗೆ ಆಗೋದಿಲ್ಲ, ಅಕ್ಕ ತಂಗಿಗೆ ಆಗೋದಿಲ್ಲ, ಅಥವಾ ಅಮ್ಮ ಮಗಳಿಗೆ ಆ ಥರ ಅಂತೇಳಿದರೆ ಮಧ್ಯದಲ್ಲಿ ಒಂದು ತಂದು ಹಾಕ್ತಾರೆ ನೋಡಿ. ಅಂಥ ಗುಣ ಇದ್ದವರು ಸಹ ಇರ್ತಾರೆ ಒಬ್ಬೊಬ್ಬರು, ಎರಡು ಮುಖವರಿಗೆ. ನಿಮ್ಮ ಎದುರುಗಡೆ ಚೆನ್ನಾಗಿ ನಿಮಗೆ ಇದು ಅನುಭವಕ್ಕೆ ಬಂದಿರ್ಬೋದು. ನಿಮಗೆಲ್ಲರಿಗೂ ಸಹ ಈ ಮಾತೆಲ್ಲ ಒಂದು ಅನುಭವಕ್ಕೆ ಬಂದಿದ್ದರೆ ಅಥವಾ ಇಂಥದ್ದೆಲ್ಲ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಹೇಳಿ. ಅಂಥವರಿಂದ ಸಹ ನೀವು ದೂರ ಇರಿ, ಅವರನ್ನು ಸಹ ಮನೆಗೆ ಕರೀಲಿಕ್ಕೆ ಹೋಗಬೇಡಿ. ಅವರಿಂದ ಆದಷ್ಟು ದೂರ ಇದ್ದಷ್ಟು ನಮಗೆ ಅನಾಹುತ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಇರ್ಬೋದು. ಇನ್ನೊಂದು ಬಂದು ಇದು ಸಹ ಸ್ವಲ್ಪ ಸೇಮ್ ಸೆಲ್ಫಿಶ್ಗಳೇ ಅದೇ ಥರ ಇರ್ತಾರೆ, ಸಮಯ ಸಾಧಕರು ಅಂತ ಹೇಳ್ತಾರೆ ಅದಕ್ಕೆ. ಅವ್ರು ಸಹ ಹಾಗೇ, ಅವರಿಗೆ ಏನಾದರೂ ಒಂದು ಕೆಲಸ ಆಗಬೇಕಾ ಬರ್ತಾ ಇರ್ತಾರೆ ನಿಮ್ಮ ಹತ್ರ. ನೀವೇನೇ ಕೆಲಸ ಹೇಳಿದ್ರು ಆ ಟೈಮಲ್ಲಿ ಅವರು ಮಾಡ್ತಾರೆ. ಅಂದರೆ ಅವ್ರದ್ದು ಕೆಲಸ ಆಗಬೇಕಲ್ಲ, ಹಾಗಾಗಿ ಮಾಡ್ತಾ ಇರ್ತಾರೆ. ನೀವು ಹೇಳಿದಾಗೆ ಕೇಳ್ತಾರೆ. ಅಥವಾ ಅಂದರೆ ಅವರಿಗೆ ಅಗತ್ಯ ಇರುವಾಗ ಮಾತ್ರ, ನೀವು ಒಬ್ಸರ್ವ್ ಮಾಡಿಬೇಕಾದ್ರೆ ಅಗತ್ಯ ಇರುವಾಗ ಮಾತ್ರ ನೀವು ಏನು ಹೇಳಿದರೂ ಸಹ ಮಾಡ್ತಾರೆ. ಅಂಥವ್ರನ್ನ ನೀವು ಮನೆಗೆ ಅಂದರೆ ಕರಿಬಾರ್ದು. ಅಂಥವರಿಗೆ ಸಹ ನೀವು ಕರಿಬಾರ್ದು. ಸಮಯ ಸಾಧಕರಿದ್ದಾರಲ್ಲ ಅಂಥವರಿಗೆ ಸಹ ಒಂದು ಮನೆಗೆ ಕರೀಲೇಬಾರ್ದು. ಅಂದರೆ ಅವರಿಗೆ ಅಗತ್ಯ ಇರುವಾಗ ಮಾತ್ರ ನಿಮ್ಮ ನೆನಪಾಗ್ತದೆ. ಇಲ್ಲ ಅಂತೇಳಿದರೆ ಅವರಿಗೆ ನಿಮ್ಮ ನೆನಪಾಗೋದಿಲ್ಲ. ನೀವು ಸತ್ತಿದ್ದೀರೋ ಬದುಕಿದಿರೋ ಅದು ಅವರಿಗೆ ಅಗತ್ಯ ಇಲ್ಲ. ಒಟ್ಟು ಅವರ ಕೆಲಸ ಆಗುವಾಗ ನಿಮ್ಮ ಮನೆಗೆ ಅವರು ಖಂಡಿತವಾಗ್ಲೂ ಬರ್ತಾರೆ, ನಿಮ್ಮ ನೆನಪಾಗ್ತದೆ ಅವರಿಗೆ. ಹಾಗೆ ಅವ್ರ ಕೆಲಸ ಮುಗಿದ ನಂತರ ಅವರು ನಿಮ್ಮನ್ನು ಮರೆತು ಹೋಗ್ತದೆ, ಮತ್ತು ನಿಮ್ಮನ್ನು ಮರೆತು ಬಿಡ್ತಾರೆ. ಮತ್ತೆ ಪುನಃ ಅವರಿಗೆ ಅವ್ರ ಕೆಲಸ ಆಗಬೇಕಾ, ಪುನಃ ನಿಮ್ಮ ಮನೆಗೆ ಬರ್ತಾರೆ. ಹಾಗೆ ಅಂಥವ್ರವರು ಸಮಯ ಸಾಧಕರಂತ ಹೇಳಿದರೆ ಅಂಥ ಜನರು ಸ್ವಾರ್ಥಿಗಳೇ ಆಗಿರ್ತಾರೆ. ನಾನು ಸೆಕೆಂಡ್ ಪಾಯಿಂಟ್ ಹೇಳಿದ್ರು ಸ್ವಾರ್ಥಿಗಳಂತೇಳಿ. ಅಂಥವ್ರು ಸ್ವಾರ್ಥಿಗಳೇ ಆಗಿರ್ತಾರೆ. ಮತ್ತು ಅವರು ಉದ್ದೇಶ ಅವ್ರದ್ದು ಕೆಲಸ ಆದ ತಕ್ಷಣ ಅವರು ಕಣ್ಮರೆನೇ, ಮತ್ತು ನಿಮಗೆ ಅವರು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಅಷ್ಟು ಬೇಗ. ಮತ್ತು ಅವರಿಗೆ ಅಂಥದ್ದೊಂದು ಪರಿಸ್ಥಿತಿ ಬಂದರೆ ಮಾತ್ರ ಅವರಿಗೆ ನಿಮ್ಮ ನೆನಪಾಗ್ತದೆ. ಇದು 100ಕ್ಕೆ 100 ಸತ್ಯ ಮಾತ್ರ ನಾನು ಹೇಳೋದು. ಈಗ ಎಷ್ಟೋ ಜನರ ಮನೆಯಲ್ಲಿ ಇಂಥದ್ದೆಲ್ಲ ಆಗಿರ್ಬೋದು, ಆಗ್ತಾ ಇರ್ಬೋದು, ಅಥವಾ ಮುಂದೆ ಆಗೋರಿಗೆ ನಾನು ಹೇಳೋದು ಮುಂದೆ ಆಗ್ಬೋದು. ಸ್ವಲ್ಪ ಜಾಗ್ರತೆಯಲ್ಲಿರಿ. ಇಂಥವ್ರನ್ನೆಲ್ಲ ನೀವು ಮನೆಗೆ ಕರೀಲೇಬೇಡಿ. ಯಾಕಂತೇಳಿದರೆ ನೀವು ಬೇಕಾದರೆ ಟೆಸ್ಟ್ ಬೇಕಾದರೆ ಅವರನ್ನು ಮಾಡಿ ನೋಡ್ಬೋದು. ಯಾಕಂದರೆ ನೀವು ಒಂದು ಸ್ವಲ್ಪ ಕಷ್ಟ, ನನಗೆ ಸಹಾಯ ಮಾಡಿ ಅಂಥೇಳಿ ನೀವೆಲ್ಲ ಕೇಳುವಾಗ ಉಂಟಲ್ಲ, ಅವರು ಪತ್ತೆ ಇರೋದಿಲ್ಲ. ಅವರು ನಿಮ್ಮ ಹಿಂದುಗಡೆಯಿಂದ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ನೀವು ಎದುರುಗಡೆ ಸಿಕ್ಕಿದ್ರೂ ಸಹ ಅವರು ಮಾತಾಡೋದಿಲ್ಲ, ನಿಮ್ಮ ಸೈಡಿಗೆ ನೋಡೋದಿಲ್ಲ, ಅಥವಾ ನಿಮ್ಮ ಮನೆಗೆ ಸಹ ಬರೋದಿಲ್ಲ. ಹಾಗೆ ಅವರು ಸಮಯ ಸಾಧಕರು ಅಂಥವರು. ಅವರಿಗೆ ಕೆಲಸ ಆಗಬೇಕಂತ ಹೇಳಿದರೆ ಬರ್ತಾರೆ, ಇಲ್ಲ ಅಂತೇಳಿದರೆ ಯಾವುದಕ್ಕೂ ಸಹ ಇಲ್ಲ. ನೀವು ಯಾವುದೇ ಥರದ ಒಂದು ಕಷ್ಟದಲ್ಲಿದ್ದರೂ ಸಹ ಯಾವುದೇ ಸಹಾಯಕ್ಕೆ ಸಹ ಅವರು ಬರೋದಿಲ್ಲ. ಇನ್ನೊಂದು ಕೆಟಗರಿಯವರು ಅಂತೇಳಿದರೆ, ನೀವು ದುಃಖದಲ್ಲಿದ್ದರೆ ಅವರು ತುಂಬ ಖುಷಿ ಪಡ್ತಾರೆ. ಅಂಥ ಕೆಟಗರಿಯವರು ಇರ್ತಾರೆ. ನೋಡಿದ್ರಲ್ಲ ಎಂತೆಂಥ ಕೆಟಗರಿಯವರು ನಿಮ್ಮ ಜೀವನದಲ್ಲಿ ಸಿಗ್ತಾರಂತೇಳಿದರೆ. ಇಂಥ ಒಂದು ಕೆಟಗರಿಯವರು ಅಂತೇಳಿದರೆ ಬೇರೆಯವರ ದುಃಖ ನೋಡಿ ಅವರಿಗೊಂದು ಖುಷಿ ಪಡ್ತಾರೆ. ಅವರದಷ್ಟು ದುಃಖದಲ್ಲಿದ್ದಾರಲ್ಲ, ಅವರದಷ್ಟು ಕಷ್ಟದಲ್ಲಿದ್ದಾರಲ್ಲ ಅಂತ ಅಷ್ಟು ಖುಷಿ ಪಡೋರು ಸಹ ಇರ್ತಾರೆ. ಅಂಥವ್ರನ್ನ ಸಹ ನೀವು ನಿಮ್ಮ ಮನೆಗೆ ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಂತೇಳಿದರೆ ಅವರಿಗೆ ಅವ್ರ ದುಃಖ ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಸಂತೋಷ ಆಗ್ತದೆ ಅವರಿಗೆ ಅಂತೇಳಿ ನೋಡಿ. ಅವರು ಬೇರೆಯವರ ದುಃಖ ನೋಡಿ ಸಂತೋಷ ಪಡುವವರು ನಿಮ್ಮ ದುಃಖವನ್ನು ನೋಡಿ ಸಂತೋಷ ಪಡದೇ ಇರ್ತಾರ? ಖಂಡಿತವಾಗ್ಲೂ ನಿಮ್ಮ ದುಃಖವನ್ನು ನೋಡಿ ಸಹ ಅವರು ಸಂತೋಷ ಪಡ್ತಾರೆ. ನಿಮ್ಮ ಎದುರುಗಡೆನೇ ಅವರು ಬೇರೆಯವರ ದುಃಖ ನೋಡಿ ಸಂತೋಷ ಪಡುವಾಗ ನೀವು ಆಗ ಯೋಚನೆ ಮಾಡಬೇಕು, ನಾವು ಸಹ ಕಷ್ಟದಲ್ಲಿರುವಾಗ ಇವರು ನಮ್ಮ ಬಗ್ಗೆ ಸಹ ಹೀಗೆ ಸಂತೋಷ ಪಡ್ತಾರೇನೋ ಅಂತೇಳಿ. ಅಥವಾ ನಿಮ್ಮನ್ನು ಸಹ ಅಂತಹ ಒಂದು ದುಃಖಕ್ಕೆ ಸಹ ಅವರು ದೂಡ್ಬೋದು. ಅಂತಹ ವ್ಯಕ್ತಿಗಳಾಗಿರ್ತಾರೆ ಅವರು. ಆದಷ್ಟು ನೀವು ಸ್ವಲ್ಪ ಜಾಗ್ರತೆಯಾಗಿರಿ. ಇತರರ ಬಗ್ಗೆ ಅವರು ಯೋಚನೆ ಮಾಡೋದೇ ಇಲ್ಲ, ಅವ್ರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಂತೇಳಿದರೆ ಈಗ ನೀವು ಕಷ್ಟದಲ್ಲಿದ್ದರೆ, ನೀವು ದುಃಖದಲ್ಲಿದ್ದರೆ ಅವರಿಗೆ ಅಷ್ಟು ಖುಷಿ. ಅಂದರೆ ನಮಗಿಂತ ಮುಂದೆ ಅವರು ಹೋಗಬಾರ್ದು, ಅಥವಾ ನಮಗಿಂತ ಜಾಸ್ತಿ ಅವರು ಇಂಪ್ರೂವ್ ಆಗಬಾರ್ದು. ಅಥವಾ ಈಗ ಅವರೇನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ಅರ್ಧಕ್ಕೆ ಸ್ಟಾಪ್ ಆದರೆ ಅವರಿಗೆ ಅಷ್ಟು ಖುಷಿ. ಅಂಥದ್ದೆಲ್ಲ ಒಂದು ಯೋಚನೆ ಮಾಡೋರಿರ್ತಾರಲ್ಲ, ಅಂಥವ್ರನ್ನ ಸಹ ನೀವು ಹತ್ತಿರ ಸೇರಿಸ್ಕೊಳ್ಳೇಬೇಡಿ. ಇಂಥವ್ರ ನೀವು ಮನೆಗೆ ಒಂದು
ಇನ್ವೈಟ್ ಮಾಡಿದರೆ ಅದು ನಿಮ್ಮ ಮನೆಯಲ್ಲಿ ಒಂದು ದುಃಖದ ವಾತಾವರಣವೇ ಒಂದು ಸೃಷ್ಟಿ ಮಾಡ್ಬೋದು ಅವರು, ಅಂಥ ಜನ ಇರ್ತಾರೆ. ಹಾಗಾಗಿ ಅಂಥವರಿಂದ ಸಹ ಸ್ವಲ್ಪ ದೂರ ಇರಿ. ಮನೆಗೆ ಕರೆಯುವುದು ಸಹ ಒಂದು ಅವಾಯ್ಡ್ ಮಾಡ್ತಾ ಬನ್ನಿ. ಅಂಥವ್ರು ಇನ್ನೊಂದು ಥರದ ಜನ ಸಹ ಇರ್ತಾರೆ, ತುಂಬ ದುರಾಸೆ, ತುಂಬ ಆಸೆ ಬುರುಕರು ಅಂತ ಹೇಳ್ತಾರೆ ನೋಡಿ, ಆ ಥರ. ತುಂಬ ಅಂತೇಳಿದರೆ ತುಂಬ ಆಸೆ ಅವರಿಗೆ. ಅಂತೇಳಿದರೆ ಈಗ ಏನಾದರೂ ನೀವೊಂದು ಇದು ಮಾಡುವಾಗ ಅದರಲ್ಲಿ ಒಂದು 90% ನನಗೆ ಬೇಕು, 10% ನಿಮಗೆ, ಆ ಥರ ಒಂದು ಯೋಚನೆ, ಅಷ್ಟು ಆಸೆ. ಅಂತೇಳಿದರೆ ಈಗ ನೀವು ಏನಾದರೂ ಒಳ್ಳೇದು ಕೆಲಸ ಮಾಡಿದರೆ ನನಗಾಗಬೇಕಿತ್ತಲ್ಲ. ಅಂದರೆ ಈಗ ಕಷ್ಟದಲ್ಲಿರುವವರು ಸ್ವಲ್ಪ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತಾರೆ, ಅಂದರೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಇವರೆಲ್ಲ ಹಾಗೆಲ್ಲ ಹೊಟ್ಟೆ ಕಿಚ್ಚು ಪಡೋದು ಜಾಸ್ತಿ. ಹಾಗಾಗಿ ಆಸೆ ಹೊಂದಿರೋರು ಅಂತೇಳಿದರೆ ಅವರು ನಿಮ್ಮ ಮನೆಗೆ ಒಂದು ವೇಳೆ ಬಂದರೆ, ನೀವು ಏನಾದರೂ ಒಂದು ಫಂಕ್ಷನ್ ಉಂಟು, ಇದುಂಟು ಅದುಂಟು ಬನ್ನಿ ಅಂತೇಳಿ ಮನೆಗೆ ಇನ್ವೈಟ್ ಮಾಡಿದರೆ, ಈಗ ರೋಡಲ್ಲಿ ಹೋಗುವ ಕಳ್ಳರಿಗೆ ಮನೆಗೆ ನೀವು ಕರೆದ ಹಾಗೆ ಆಯಿತಾ. ಯಾಕಂತೇಳಿದರೆ ನಿಮ್ಮ ಮನೆಯಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳನ್ನು ನೋಡ್ತಾರೆ ಅವರು, ನೋಡಿ ಅವರಿಗೆ ಒಂಥರ ಆಸೆ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂತೇಳಿದರೆ ಅವರಿಗೆ ಆ ವಸ್ತುಗಳು ಕಾಸ್ಟ್ಲಿ ಅಂಥದ್ದೆಲ್ಲ ವಸ್ತುಗಳು ನೋಡುವಾಗ ಅವರಿಗೆ ಆಸೆ ಆಗಿ ಅದನ್ನು ಪಡ್ಕೊಳ್ಳಿಕ್ಕೆ ಸಹ ಅವರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅಂಥವ್ರನ್ನ ಸಹ ನೀವು ಸ್ವಲ್ಪ ದೂರ ಇಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಇಂಥ ಜನರನ್ನೆಲ್ಲ ನೀವು ಆದಷ್ಟು ದೂರ ಇಟ್ಟರೆ ನೀವು ನೆಮ್ಮದಿಯಿಂದ ಜೀವನ ಸಾಗಿಸಬಹುದು. ಇನ್ನು ಅದೇ ನಾನು ಹೇಳಿದೆ ಅಲ್ಲ, ಅಂತೇಳಿದರೆ ಅವರಿಗೆ ಒಟ್ಟು ಒಂದು ದುರಾಸೆ ಅಥವಾ ಒಂದು ಎಂತ ಹೇಳ್ತಾರೆ ಅದಕ್ಕೆ, ಹೊಟ್ಟೆ ಕಿಚ್ಚು ಅಂಥದ್ದೆಲ್ಲ ತುಂಬ ಜನ ಇರ್ತಾರೆ. ಅಂದರೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಇರಬಾರ್ದು ಯಾರು ಸಹ. ಒಂದು ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಇರಬಾರ್ದು, ಅಥವಾ ಅವರು ಒಂದು ಕಾಸ್ಟ್ಲಿ ಏನು ಪ್ರಾಡಕ್ಟ್ ತೊಗೊಳ್ಬಾರ್ದು, ಅಥವಾ ಅವರು ನೋಡಲಿಕ್ಕೆ ಸಹ ಒಂದು ಚೆಂದ ಇದ್ದರೆ ಸಹ ಅದು ಸಹ ಅವರಿಗೆ ಕಷ್ಟ, ಅಥವಾ ಅವ್ರ ಮನೆಯಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗ್ತಾಯಿದ್ರೆ ಅದು ಸಹ ಅವರಿಗೆ ಒಂಥರ ಕಷ್ಟ. ಆ ಥರ ಎಲ್ಲ ಒಂದು ಸ್ವಾರ್ಥಿಗಳಿರ್ತಾರೆ, ಜಲಸಿ ಮಾಡೋರು ಇರ್ತಾರೆ. ಅಂಥವರಿಂದ ಆದಷ್ಟು ನೀವು ದೂರ ಇದ್ದರೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ದೊಡ್ಡವರು ಹೇಳೋ ಮಾತು ಸುಳ್ಳಲ್ಲ, ಅದು ಅವರವರ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು ಯಾರು ಹೇಗೆ ಅಂತೇಳಿ. ಆದಷ್ಟು ನೀವು ಇಂಥ ನಾನೀಗ ಹೇಳಿದವರನ್ನು ಸ್ವಲ್ಪ ದೂರ ಇಟ್ಟು ನಿಮ್ಮ ಲೈಫನ್ನು ನೀವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು, ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆಯಲ್ಲಿ ಹೇಳ್ತಾ ಹೋಗ್ತೇನೆ ಅಷ್ಟೇ. ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಸಹ ಈ ಥರ ಅನುಭವ ಆಗಿದೆಯಾ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥದ್ದು ತುಂಬ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.